ಕೊತ್ನೂರು ಮಂಜುನಾಥ್ ಮಾತಾಡಿರೋದು ಅಕ್ಷಮ್ಯ ಅಪರಾಧ. ಬಟ್ ಒಬ್ಬ MLA ಈ ಥರ ಮಾತಾಡಿರೋದು ತಪ್ಪು ದೇಶದ ಬಗ್ಗೆ. ಅವರಲ್ಲಿ ದೇಶ ಕಾಯ್ತಾ ಇರೋದಕ್ಕೆ ನಾವು ಇಲ್ಲಿ ನೆಮ್ಮದಿ ನಿದ್ದೆ ಮಾಡ್ತಾ ಇದ್ದೀವಿ. ಪ್ರಿಯಾಂಕಾ ಖರ್ಗೆ, ನಮ್ಮ ಸಂತೋಷ್ ಲಾಡು ಇವರೆಲ್ಲ ಅಯೋಗ್ಯರು. ಕೃಷ್ಣ ಬೈರೇಗೌಡ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ತಾನೆ, ಅವನು ಭಾಳ ಹುಷಾರು ಅವನು. ಇಲ್ಲ ಅಲ್ಲ, ನಮ್ಮದು ಅಭಿಪ್ರಾಯ ಏನಿಲ್ಲ. ಕೊತ್ನೂರು ಮಂಜುನಾಥ್ ಮಾತಾಡಿರೋದು ಅಕ್ಷಮ್ಯ ಅಪರಾಧ. ಅದೇ ಅವರು ಒಂದು ಜವಾಬ್ದಾರಿ ಇದ್ದುಕೊಂಡು ನಾವು ನೀವೇನೋ ಮಾತಾಡಿದ್ರೆ ಅದು ಒಂಥರ ಒಪ್ಕೋಬೋದು. ಬಟ್ ಒಬ್ಬ MLA ಈ ಥರ ಮಾತಾಡಿರೋದು ತಪ್ಪು ದೇಶದ ಬಗ್ಗೆ. ದೇಶದ ಬಗ್ಗೆ 135 ಕೋಟಿ ಜನನೇ ಒಪ್ಕೋತಾ ಇದ್ದಾರೆ ಮೋದಿ ಸರ್ಕಾರ ಕರೆಕ್ಟಾಗಿ ಮಾಡಿದೆ ಅಂತೇಳಿ. ಇವನು ಯಾರು ಈ ಥರ ಹೇಳೋಕ್ಕೆ? ಇವನು ಅಯೋಗ್ಯ ಅಂತ ನಾನು ಹೇಳ್ತೀನಿ. ನನ್ನ ಅಭಿಪ್ರಾಯದಲ್ಲಿ ಅಯೋಗ್ಯ. ಒಬ್ಬ MLA ಆಗಲಿಕ್ಕೆ ಅವನು ಅಯೋಗ್ಯ. ಜವಾಬ್ದಾರಿಯುತ ಮನುಷ್ಯ ಆಗಿದ್ರು ಈ ಥರ ಮಾತಾಡಬಾರ್ದು. ಯಾರು ಪಾರ್ಟಿ ಯಾರಾದ್ರೂ ಏನಂತೆ? ಪಾರ್ಟಿ ಯಾರಾದ್ರೇನು? ಪಾರ್ಟಿ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ನಾವು ನಮ್ಮ ಸೈನಿಕರಿಗೆ ಗೌರವ ಕೊಡಬೇಕು. ಗೌರವ ಕೊಟ್ಟಿರ್ತಾನೆ, ನಾವು ಅವ್ರಿಗೆ ಸಪೋರ್ಟ್ ಮಾಡಿರ್ತಾನೆ, ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈ ಥರ ಅಗೌರವ ತೋರಿಸಿದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಹಾಂ, ಸಾರ್ಥಕತೆ ಇರುತ್ತೆ. ಈ ಥರ ಎಲ್ಲ ಮಾತಾಡಬಾರ್ದು ಯಾರೇ ಆಗಲಿ, ಪಾರ್ಟಿ ಯಾವುದೇ ಆಗಿರಲಿ. ಅದು ಪ್ರಶ್ನೆ ಬಲ್ಲ, ಆ ಪ್ರಶ್ನೆ ಬರೋದೇ ಇಲ್ಲ. ನಮ್ಮ ದೇಶನ ಕಾಪಾಡ್ತಾ ಇರೋರು, ಅವರಲ್ಲಿ ದೇಶ ಕಾಯ್ತಾ ಇರೋದಕ್ಕೆ ನಾವು ಇಲ್ಲಿ ನೆಮ್ಮದಿ ನಿದ್ದೆ ಮಾಡ್ತಾ ಇದ್ದೀವಿ. ಇಲ್ಲ ನಾವೆಲ್ಲಿ ನಿದ್ದೆ ಮಾಡೋಕ್ಕಾಗುತ್ತೆ? ಹಾಗಾಗಿ ಅವ್ರು ಅರ್ಥ ಮಾಡ್ಕೋಬೇಕು. ಯಾರು? ಕೊತ್ನೂರು ಮಂಜುನಾಥ್ ಅಷ್ಟೇ. ಇದು ನಮ್ಮ ದೇಶದ ಸೈನಿಕರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಏನು ಇದರಲ್ಲಿ ಪಹಲ್ಗಾಮ್ ಅಟ್ಯಾಕಲ್ಲಿ ಅಂತ ಹೇಳ್ತಾರೆ. ನಿಮ್ಗೆ ಅನಿಸುತ್ತೆ ಸರ್? ಯಾರಿಗೆ? ಟೆರರಿಸ್ಟ್ಗಳಿಗೆ ನಮ್ಮ ದೇಶದ ಸೈನಿಕರು ಖಂಡಿತ ಇಲ್ಲ, ಖಂಡಿತ ಮಾಡೋದಿಲ್ಲ. ಆ ಥರ ಇದಕ್ಕೆ ಹೋಗಲ್ಲ ಅವರು. ಆ ಥರ ಇದ್ದರೆ ಸೈನಿಕಕ್ಕೆ ಹೋಗಲ್ಲ ಅವರು. ಆ ಥರ ಇದ್ದರೆ ಅವರು ಸ್ಟಾರ್ಟಿಂಗ್ ಬೇಸಿಂದನೇ ಅವ್ರಿಗೆ ಆ ಥರ ಒಂದು ಕ್ಲಾಸ್ ಇರುತ್ತೆ. ಖಂಡಿತ ಮಾಡಿರಲ್ಲ. ಇವನು ರಾಜಕೀಯಕ್ಕೆ ಉಪಯೋಗಿಸ್ಕೋತಾವನಷ್ಟೇ. ಇವನು ಬಕೆಟ್ ಹಿಡಿಯೋಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದಾನಷ್ಟೇ. ಇವಾಗ ಅವ್ನು 4-5 ಜನ ಇದ್ದಾರೆ. ಖರ್ಗೆ, ಇನ್ನೊಬ್ಬ ಮೊನ್ನೆ ಅವನು ಹೇಳೋದು ನೋಡಿ, ಅವನು ಮಗ ಪ್ರಿಯಾಂಕಾ ಖರ್ಗೆ, ನಮ್ಮ ಸಂತೋಷ್ ಲಾಡು ಇವರೆಲ್ಲ ಅಯೋಗ್ಯರು. ಕೃಷ್ಣ ಬೈರೇಗೌಡ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ತಾನೆ, ಅವನು ಭಾಳ ಹುಷಾರು ಅವನು. ಅವನು ಯಾರೋ ಮೊನ್ನೆ ಹಾಲು 10 ರೂಪಾಯಿ ಜಾಸ್ತಿ ಮಾಡಬೇಕು, ಬಾಲಕೃಷ್ಣ, ಅವನು ಒಬ್ಬ ಬಕೆಟ್. ಅವನು ಎಲ್ಲಿ ಸೀಟ್ ಸಿಗದೆ ಹೋಯ್ತದೋ, ಎಲ್ಲಿ ಪೊಸಿಷನ್ ಹೋಗ್ಬಿಡುತ್ತೋ ಅಂತ ಇವರೆಲ್ಲ ಬಕೆಟ್ ಹಿಡಿಯೋರು. ನನ್ನ ಅಭಿಪ್ರಾಯದಲ್ಲಿ ಇವರೆಲ್ಲ ನಾವು ಫಸ್ಟ್ ಆಫ್ ಆಲ್ ನಾವು ಅಂಥವ್ರನ್ನ ಸೆಲೆಕ್ಟ್ ಮಾಡಿದ್ವಲ್ಲ, ನಮ್ಮ ತಪ್ಪು. ನಮ್ಮನ್ನೆಲ್ಲ ತಪ್ಪು ಅಂತ ಹೇಳ್ತಾರಲ್ಲ, ನಾವು ಸೆಲೆಕ್ಟ್ ಮಾಡಿದ್ವಲ್ಲ ಅವ್ರನ್ನ, ಅದು ನಮ್ಮ ತಪ್ಪು. ಯೋಚನೆ ಮಾಡಬೇಕು. ಫ್ರೀ ಕೊಟ್ಬಿಟ್ಟು ಇವಾಗ ನೋಡಿ ಎಷ್ಟು ಅನಾನುಕೂಲತೆ ಆಗ್ತಾ ಇದೆ. ಫ್ರೀ ಅಂತ ಕೊಟ್ಬಿಟ್ಟು ಅವ್ರ ಅಧಿಕಾರಕ್ಕೋಸ್ಕರ ಗೆಲ್ಲಕ್ಕೋಸ್ಕರ ಕೊಟ್ಬಿಟ್ರು. ಇವಾಗ ಅವರೇ ಅನುಭವಿಸ್ತಾ ಇದ್ದಾರೆ. ಯಾರು ತಗೋತೀವಿ ಅಂತ ತೊಗೊಂಡ್ರು ಅಲ್ಲೋಗಿ ನೋಡಿ ರೇಷನ್ ಅಂಗಡಿ ಈಗ ನೋಡ್ಕೊಬಂದೆ, ಒಂದು 150 ಜನ ಕ್ಯೂ ನಿಂತವ್ರೆ ರೇಷನ್ ಅಂಗಡಿ ಮುದ್ದೆ. ಸಿದ್ದರಾಮಯ್ಯನ ಇವ್ರ ಅಪ್ಪನ ಮನೆ ಅಂತ ಕೊಡ್ತಾನ? ಸಿದ್ದರಾಮಯ್ಯ ಅವನು ಜೋಬಿಂದ ಕೊಡ್ತಾನ ಕಾಸನ್ನ? ಅವ್ನು ಯಾರೋ ಹೇಳೋರೆ, ನಮ್ಮ ಟ್ಯಾಕ್ಸಿನ ಅವ್ನು ಕೊಡ್ತಾ ಇರೋದು ಸಿದ್ದರಾಮಯ್ಯಂದೆಲ್ಲ. ಅದು ಸಿದ್ದರಾಮಯ್ಯ ಅಂತ ಹೇಳ್ಕೊಳ್ಳೇಬಾರ್ದು. ಅವನು ಮಾತಾಡಲೇಬಾರ್ದಂತಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ ಗೌಡ್ರೆ. ಶಾಂತಿ ಸಿಗ್ದಂಗೆ ಆಗುತ್ತೆ ಅಂದ್ರೆ ಇನ್ನೂ ಆಗುತ್ತೆ, ಇನ್ನು ಖಂಡಿತ ಶಾಂತಿ ಸಿಗುತ್ತೆ. ಇನ್ನೂ ಇದೆ. ಇಷ್ಟಕ್ಕೆ ನಿಂತಿಲ್ಲ, ಯುದ್ಧ ನಿಂತೋಯ್ತು ಅಂತಲ್ಲ, ಇನ್ನೂ ಇದೆ. ಎಲ್ಲ ಪ್ಲಾನ್ ಮಾಡಿ ಮತ್ತೆ ಮಾಡ್ತಾರೆ. ಎಲ್ಲ ಮಾಡ್ತಾರೆ. ಸುಳ್ಳು ಅಂತೆಕಂತೆ ಎಲ್ಲ ಸುಳ್ಳು. ಆನೆಸ್ಟಾಗಿ ಕೆಲಸ ಮಾಡಿದ್ದಾರೆ. ಮಿಲಿಟ್ರಿ ಅವರು ಆರ್ಮಿಯವ್ರ ಮೇಲೆ 100% ನಂಬಿಕೆ ಇದೆ. ಖಂಡಿತ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಹೇಳಿಲ್ವಾ? ಅವರಲ್ಲಿ ಅಲ್ಲಿ ಬಾರ್ಡಲ್ಲಿ ಕಾಯ್ತಾ ಇರೋದಕ್ಕೆ ನಾವು ನೆಮ್ಮದಿ ನಿದ್ದೆ ಮಾಡ್ತಾ ಇದ್ದೀವಿ. ಇಲ್ಲ, ನಮ್ಮ ನಿದ್ದೆನೂ ಕೊಡಲ್ರು. ಆ ಥರ ಇದ್ದಾರೆ ಜನ. ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ನಮಗೂ ಸ್ವಾಭಿಮಾನ ಇದೆ. ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸ್ಪೀಡ್ ಪ್ಲಸ್ ಕರ್ನಾಟಕ.